ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ವಿಷ್ಣು ಪಂಚಕವನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ವಿಷ್ಣು ಪಂಚಕ ಅಂತಂದರೆ ಏನು, ಈ ವ್ರತವನ್ನು ಯಾವಾಗ ಮಾಡ್ಬೋದು, ಹೇಗೆ ಈ ವ್ರತವನ್ನು ನಿಯಮವಾಗಿ ಆಚರಣೆಯನ್ನು ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಕೊನೆಯದಾಗಿ ಅಧಿಕ ಮಾಸದಲ್ಲಿ ಯಾವತ್ತು ಈ ಒಂದು ವಿಷ್ಣು ಪಂಚಕ ವ್ರತವನ್ನು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿರಿ, ಚಾತುರ್ಮಾಸ್ಯದಲ್ಲಿ ಸಹ ವಿಷ್ಣು ಪಂಚಕವನ್ನು ಆಚರಣೆಯನ್ನು ಮಾಡ್ತಾರೆ ಶ್ರೀಹರಿಯ ಪ್ರೀತಿಗಾಗಿ. ಇನ್ನು ಅಧಿಕ ಮಾಸದಲ್ಲಿ 1 ತಿಂಗಳಲ್ಲಿ ಸಹ ಈ ಒಂದು ವಿಷ್ಣು ಪಂಚಕ ವ್ರತವನ್ನು ಆಚರಣೆಯನ್ನು ಮಾಡ್ತಾರೆ. ಇದರಿಂದ ಅಧಿಕ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಧರ್ಮರಾಜ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮನಲ್ಲಿ. ಏನಂತ, ನನಗೆ ಒಂದು ಒಳ್ಳೆಯ ವ್ರತವನ್ನು ಹೇಳು, ಯಾವುದಾದ್ರೂ ಒಂದು ಒಳ್ಳೆಯ ವ್ರತವನ್ನು ನನಗೆ ತಿಳಿಸ್ಕೊಡು, ನಿನ್ನ ಒಂದು ಅನುಗ್ರಹಕ್ಕಾಗಿ, ನಿನ್ನ ಪ್ರೀತಿಗಾಗಿ ಯಾವುದಾದ್ರೂ ಅಂತಹ ವ್ರತ ಇದ್ದರೆ ಹೇಳಿಕೊಡು ಅಂತ ಹೇಳಿ ಧರ್ಮರಾಜ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳ್ತಾನೆ. ನೋಡಿರಿ, ಪ್ರತಿಯೊಂದು ವ್ರತದ ಬಗ್ಗೆನೂ, ಏಕಾದಶಿಯ ಬಗ್ಗೆ ಆಗಿರಲಿ, ಪ್ರತಿಯೊಂದು ವ್ರತಗಳ ಬಗ್ಗೆ ಆಗಿರಲಿ, ಧರ್ಮರಾಜನೇ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಧರ್ಮರಾಜನಿಗೆ ಏನೂ ಗೊತ್ತಿರಲಿಲ್ಲ ಅಂತ ನಾವು ತಿಳ್ಕೊಬಾರ್ದು. ಧರ್ಮರಾಜನಿಗೆ ಎಲ್ಲ ಧರ್ಮಗಳ ಬಗ್ಗೆ ಗೊತ್ತಿರುತ್ತೆ. ಆದರೆ ನಮಗೆ ತಿಳಿಯಲಿ ಅಂತ ಹೇಳಿಬಿಟ್ಟು ಧರ್ಮರಾಜ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಎಲ್ಲ ವ್ರತಗಳ ಬಗ್ಗೆ ತಿಳಿಸ್ತಾ ಇದ್ದಾನೆ. ಪಂಚಮಹಾ ಪಾಪಗಳಿಂದ ಮುಕ್ತಿ ಹೊಂದಲಿಕ್ಕಾಗಿ ಯಾವುದಾದ್ರೂ ಒಂದು ಅಂತಹ ವ್ರತವನ್ನು ತಿಳಿಸು ಅಂತ ಹೇಳಿ ಧರ್ಮರಾಜ ಕೃಷ್ಣ ಪರಮಾತ್ಮನಲ್ಲಿ ಕೇಳ್ತಾ ಇದ್ದಾನೆ. ಪಂಚಮಹಾ ಪಾಪಗಳಿಂದ ಮುಕ್ತಿ ಹೊಂದಲಿಕ್ಕಾಗಿ ಈ ಒಂದು ವ್ರತವನ್ನು ಮಾಡಲಾಗುತ್ತೆ. ಅದೇ ವಿಷ್ಣು ಪಂಚಕ ವ್ರತ. ಪಂಚರೂಪದ ಭಗವಂತನ ಉಪಾಸನೆ ಮಾಡ್ತಕ್ಕಂಥ ವ್ರತ. ಪಂಚರೂಪದ ಭಗವಂತ ಯಾರು ಅಂತಂದರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಈ ಒಂದು ಪಂಚರೂಪದ ಭಗವಂತನ ಉಪಾಸನೆ ಮಾಡ್ತಕ್ಕಂಥ ವ್ರತನೇ ವಿಷ್ಣು ಪಂಚಕ ವ್ರತ ಅಂತ ಹೇಳಲಾಗುತ್ತೆ. ಹೀಗೆ ಧರ್ಮರಾಜ ಪ್ರಶ್ನೆಯನ್ನು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನಿನಗೆ ಒಂದು ವ್ರತವನ್ನು ಹೇಳ್ಕೊಡ್ತೇನೆ. ಅದರ ಪ್ರಾರಂಭ ಭಾದ್ರಪದ ಶುಕ್ಲ ಪಕ್ಷದ ದ್ವಾದಶಿ ದಿನ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾನೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಅವತ್ತು ಉಪವಾಸವನ್ನು ಮಾಡಬೇಕು. ಅವತ್ತೇನು ಅಂತಂದರೆ ಶ್ರವಣ ನಕ್ಷತ್ರ ಇರೋವಾಗ ಉಪವಾಸವನ್ನು ಮಾಡಬೇಕು. ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ವ್ರತ ಮಾಡಲಿ ಅಥವಾ ಮಾಡದೇ ಇರಲಿ, ದ್ವಾದಶಿ ದಿನ ಶ್ರವಣ ನಕ್ಷತ್ರ ಏನಾದರೂ ಬಂದಿದ್ದರೆ ಅವತ್ತಿನ ದಿವಸ ಉಪವಾಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಏಕಾದಶಿ ಅದನ್ನು ಬಿಡೋ ಹಾಗೇ ಇಲ್ಲ. ಪ್ರತಿಯೊಂದು ಏಕಾದಶಿನೂ ಕಂಪಲ್ಸರಿ ಮಾಡಲೇಬೇಕು. ದ್ವಾದಶಿ ದಿನ ಶ್ರವಣ ನಕ್ಷತ್ರ ಬಂದಾಗ ಕಂಪಲ್ಸರಿ ಉಪವಾಸವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ ಅಂತಂದರೆ ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ. ಹಾಗಾಗಿ ವಿಷ್ಣುವಿನ ನಕ್ಷತ್ರ ಆದ ಕಾರಣ ಭಗವಂತನ ಪ್ರೀತಿಗಾಗಿ ಅವತ್ತಿನ ದಿವಸ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಶ್ರವಣ ನಕ್ಷತ್ರ ದಿವಸ ವಿಶೇಷವಾಗಿ ಆ ಒಂದು ದಿವಸ ಭಗವಂತನ ಶಕ್ತಿ ತುಂಬಿರುತ್ತೆ ಅಂತ. ಹಾಗಾಗಿ ಅವತ್ತಿನ ದಿವಸ ಉಪವಾಸವನ್ನು ಮಾಡಬೇಕು ಅಂತ. ಈ ಒಂದು ವ್ರತವನ್ನು ಭಾದ್ರಪದದಲ್ಲೇ ಪ್ರಾರಂಭ ಮಾಡಬೇಕು ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಅದು ಶ್ರವಣ ನಕ್ಷತ್ರ ಬಂದ ದಿನವೇ ಉಪವಾಸವನ್ನು ಪ್ರಾರಂಭ ಮಾಡಬೇಕು. 5 ಉಪವಾಸಗಳನ್ನು ಮಾಡಬೇಕಾಗತ್ತೆ. ಯಾವಾಗ ಮಾಡಬೇಕು ಅಂತಂದರೆ, ಒಂದು ಪ್ರಥಮವಾಗಿ ಶ್ರವಣ ನಕ್ಷತ್ರದ ದಿವಸ ಉಪವಾಸವನ್ನು ಪ್ರಾರಂಭ ಮಾಡಿ ಅವತ್ತು ವ್ರತವನ್ನು ಶುರು ಮಾಡಬೇಕು. ಅಂದರೆ 2 ಉಪವಾಸ ಬಂದಿರಬೇಕು. ಹಿಂದಿನ ದಿವಸ ಏಕಾದಶಿ ಬಂದಿರಬೇಕು, ಮಾರನೇ ದಿವಸ ದ್ವಾದಶಿ ಶ್ರವಣ ನಕ್ಷತ್ರ ಬಂದಿರಬೇಕು. ಹಾಗೆ ಈ ಒಂದು ವ್ರತವನ್ನು ಪ್ರಾರಂಭ ಮಾಡಬೇಕು. ಶ್ರವಣ ನಕ್ಷತ್ರದ ದಿವಸನೇ ವ್ರತವನ್ನು ಶುರು ಮಾಡಬೇಕು. 2 ಉಪವಾಸ ಬಂದಿರುತ್ತೆ. 5 ಉಪವಾಸಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದಕ್ಕೇ ವಿಷ್ಣು ಪಂಚಕ ಅಂತ ಹೇಳೋದು. ವಿಷ್ಣುವಿನ ನಕ್ಷತ್ರವಾದಂತಹ ಶ್ರವಣ ನಕ್ಷತ್ರದ ದಿವಸ ಪ್ರಾರಂಭವನ್ನು ಮಾಡಿಬಿಟ್ಟು 5 ಉಪವಾಸಗಳನ್ನು ಮಾಡಬೇಕು. 2 ಏಕಾದಶಿಗಳು, ಶುಕ್ಲ ಪಕ್ಷದ ಏಕಾದಶಿ 1, ಕೃಷ್ಣ ಪಕ್ಷದ ಏಕಾದಶಿ 1, ಹುಣ್ಣಿಮೆ 1, ಅಮಾವಾಸ್ಯೆ 1, ಶ್ರವಣ ನಕ್ಷತ್ರ 1. ಈ ರೀತಿ 5 ಉಪವಾಸಗಳನ್ನು ಆಚರಣೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದಕ್ಕೇ ವಿಷ್ಣು ಪಂಚಕ ಅಂತ ಹೇಳೋದು. 1 ತಿಂಗಳಿಗೆ 5 ಉಪವಾಸಗಳನ್ನು ಮಾಡ್ತಕ್ಕಂಥದ್ದು. ಇನ್ನು ಶ್ರವಣ ನಕ್ಷತ್ರ 27 ದಿನಕ್ಕೆ ಒಮ್ಮೆ ಬರುತ್ತೆ ಅಂತ ಹೇಳ್ತಾರೆ.
ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಪಂಚಾಂಗದ ಒಂದು ತಿಥಿ ವ್ಯತ್ಯಾಸಗಳಾಗಿ, ನಕ್ಷತ್ರಗಳು ಸಹ ವ್ಯತ್ಯಾಸಗಳಾಗಿ ಆ ಕಡೆ ಈ ಕಡೆ ಆಗ್ಬೋದು. ಒಟ್ಟಿನಲ್ಲಿ ಶ್ರವಣ ನಕ್ಷತ್ರ 27 ದಿನಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ. ಅರ್ಥ ಆಯ್ತಲ್ಲ? ಯಾರು ವಿಷ್ಣು ಪಂಚಕವನ್ನು ವ್ರತವನ್ನು ಮಾಡ್ತಕ್ಕಂಥವ್ರು ಶ್ರವಣ ನಕ್ಷತ್ರದ ದಿವಸ ಪ್ರಾರಂಭ ಮಾಡಬೇಕು. ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ ಹರಿದಿನಗಳು. ಈ ದಿನಗಳನ್ನಂತೂ ತಪ್ಪಿಸೋ ಹಾಗೇ ಇಲ್ಲ, ಮಾಡಲೇಬೇಕು ಕಂಪಲ್ಸರಿ. ನಂತರ ಹುಣ್ಣಿಮೆ ಒಂದು ದಿವಸ, ಅಮಾವಾಸ್ಯೆ ಒಂದು ದಿವಸ, ಹೀಗೆ 5 ಉಪವಾಸಗಳನ್ನು ಮಾಡಬೇಕು. ಒಂದು ತಿಂಗಳಿಗೆ 5 ಉಪವಾಸಗಳು. ಇದು ವಿಷ್ಣು ಪಂಚಕ ಅಂತ ಕರೆಯಲಾಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಯಾಕೆ ಉಪವಾಸಗಳನ್ನು ಮಾಡಬೇಕು? ಏಕಾದಶಿ ಅಂತೂ ನಮಗೆ ಗೊತ್ತಿದೆ, ಹರಿದಿನ ಅಂತ ಹೇಳಿ ಉಪವಾಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಶ್ರವಣ ನಕ್ಷತ್ರ ವಿಷ್ಣುವಿನ ನಕ್ಷತ್ರ ಆದ ಕಾರಣ ಶ್ರೇಷ್ಠವಾದ ದಿನ ಉಪವಾಸವನ್ನು ಮಾಡ್ತಕ್ಕಂಥದ್ದು. ಮತ್ತು ಹುಣ್ಣಿಮೆ ಅಮಾವಾಸ್ಯೆ ಯಾಕೆ ಉಪವಾಸ ಮಾಡಬೇಕು ಅಂತಂದರೆ ಸೂರ್ಯ ಚಂದ್ರರಿಗೆ ಸಂಬಂಧಿಸಿದ್ದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ. ಭಗವಂತ ಹೇಳ್ತಾನಂತೆ, ನನ್ನ ವಿಭೂತಿ ರೂಪಗಳು ಸೂರ್ಯ ಚಂದ್ರರಲ್ಲಿ ಇದೆ ಅಂತ ಹೇಳಿ. ಹಾಗಾಗಿ ಭಗವಂತ ವಿಭೂತಿ ರೂಪದಿಂದ ಸೂರ್ಯಚಂದ್ರರಲ್ಲಿ ಇದ್ದಾನೆ ಅನ್ನುವಂಥ ಕಾರಣಕ್ಕೆ ಆ 2 ದಿನಗಳು ಈ ಒಂದು ವಿಷ್ಣು ಪಂಚಕದಲ್ಲಿ ಸೇರಿಸ್ಕೊಂಡು ಶ್ರೇಷ್ಠವಾದ ದಿನ ಅಂತ ಹೇಳಿ ಉಪವಾಸವನ್ನು ಮಾಡಲಾಗುತ್ತೆ. ಹೀಗೆ ಭಗವಂತನ 5 ರೂಪಗಳಾದಂತಹ ಅನಿರುದ್ಧ, ಪ್ರದ್ಯುಮ್ನ, ವಾಸುದೇವ, ಸಂಕರ್ಷಣ, ನಾರಾಯಣ ಇವರ ಪ್ರೀತಿಗಾಗಿ ಈ ಒಂದು ವ್ರತವನ್ನು ಅಂದರೆ ವಿಷ್ಣು ಪಂಚಕವನ್ನು ಮಾಡೋದ್ರಿಂದ 5 ಅಂಗಗಳು ಗಟ್ಟಿಯಾಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಯಾವುದ್ಯಾವುದು 5 ಅಂಗಗಳು ಅಂದರೆ ತಲೆ ಗಟ್ಟಿಯಾಗುತ್ತೆ, ಕೈಕಾಲುಗಳು ಗಟ್ಟಿಯಾಗುತ್ತೆ, ಹೃದಯ ಗಟ್ಟಿಯಾಗುತ್ತೆ, ಹೀಗೆ 5 ಅಂಗಗಳು ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. 2 ಕೈಗಳಲ್ಲಿ ಪ್ರದ್ಯುಮ್ನ ಮತ್ತು ಅನಿರುದ್ಧರಿದ್ದಾರೆ, 2 ಕಾಲುಗಳಲ್ಲಿ ಸಂಕರ್ಷಣನಿರ್ತಾನೆ, ಮತ್ತು ತಲೆಯ ಭಾಗದಲ್ಲಿ ವಾಸುದೇವ ಇರ್ತಾನೆ. ಹೀಗೆ ಭಗವಂತನ ರೂಪಗಳು ನಮ್ಮಲ್ಲಿ ಇದ್ದು ಆ ಒಂದು ಭಾಗವನ್ನು, ಆ ಒಂದು ಅಂಗಗಳನ್ನು ಗಟ್ಟಿ ಮಾಡ್ತಾರೆ ಅಂತ. ಹಾಗಾಗಿ ಈ ಒಂದು ವಿಷ್ಣು ಪಂಚಕವನ್ನು ಮಾಡಿದ್ರೆ ಇಷ್ಟು ಫಲ ನಮಗೆ ಸಿಗುತ್ತೆ. ಇನ್ನು ದೇಹದ ಮಧ್ಯಭಾಗದಲ್ಲಿ ನಾರಾಯಣ ಇರ್ತಾನೆ. ಹೀಗೆ 5 ಭಗವಂತನ ರೂಪಗಳು ನಮ್ಮ ದೇಹದಲ್ಲಿ ಇರ್ತಾರೆ. 2 ಕೈಗಳಲ್ಲಿ ಪ್ರದ್ಯುಮ್ನ ಅನಿರುದ್ಧ, 2 ಕಾಲುಗಳಲ್ಲಿ ಸಂಕರ್ಷಣ ಇರ್ತಾನೆ, ತಲೆಯ ಭಾಗದಲ್ಲಿ ವಾಸುದೇವ ಇರ್ತಾನೆ, ದೇಹದ ಮಧ್ಯಭಾಗದಲ್ಲಿ ನಾರಾಯಣ ಇರ್ತಾನೆ. ಹೀಗೆ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ, ನಾರಾಯಣ 5 ರೂಪದಲ್ಲಿ ನಾವು ಭಗವಂತನ ಚಿಂತನೆಯನ್ನು ಮಾಡ್ತಾ ಈ ಒಂದು ವಿಷ್ಣು ಪಂಚಕವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ಭಾದ್ರಪದದಲ್ಲೇ ಮಾಡಬೇಕು, ಶುಕ್ಲ ಪಕ್ಷದ ದ್ವಾದಶಿ ಶ್ರವಣ ನಕ್ಷತ್ರ ದಿನ ಪ್ರಾರಂಭ ಮಾಡಬೇಕು ಅಂತ ಹೇಳಿದೆ. ಇದಲ್ಲದೇ ಮಾರ್ಗಶೀರ್ಷ ಮಾಸದಲ್ಲೂ ಸಹ ಈ ಒಂದು ವಿಷ್ಣು ಪಂಚಕವನ್ನು ಪ್ರಾರಂಭ ಮಾಡ್ಬೋದು ಅಂತ ಹೇಳ್ತಾರೆ. ಮಾರ್ಗಶೀರ್ಷ ಮಾಸ ಒಟ್ಟು 5 ಉಪವಾಸಗಳನ್ನು ಮಾಡ್ತಕ್ಕಂಥದ್ದು. ಹೇಗೆ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಈ ಒಂದು ವಿಷ್ಣು ಪಂಚಕವನ್ನು ಅಂತಂದರೆ ಬರೀ ಉಪವಾಸವನ್ನು ಆಚರಣೆಯನ್ನು ಮಾಡೋದಲ್ಲ, ಮನೆಯಲ್ಲಿ ಅವತ್ತು ದೇವರ ಪೂಜೆಯನ್ನು ಮಾಡಬೇಕು. ಗಂಡಸರು ದೇವರ ಪೂಜೆಯನ್ನು ಮಾಡಿ ವ್ರತವನ್ನು ಧಾರಣೆ ಮಾಡ್ಕೋಬೇಕು. ಯಾವುದೇ ಒಂದು ವ್ರತ ಮಾಡಲಿಕ್ಕೆ ಮುಂಚೆ ನಾವು ದೇಹ ಶುದ್ಧಿಯನ್ನು ಮಾಡಿಕೊಂಡು ಪಂಚಗವ್ಯಾದಿಗಳನ್ನೆಲ್ಲ ತಗೊಂಡು ಶುದ್ಧರಾಗಿ ವ್ರತಗಳನ್ನು ಮಾಡಬೇಕು. ಆವತ್ತಿನ ದಿವಸ ವಿಷ್ಣು ಪಂಚಕ ಮಾಡೋ ದಿವಸ ಬೆಳಗ್ಗೆ ದೇವರ ಪೂಜೆಗಳನ್ನು ಮನೆಯಲ್ಲಿ ಮಾಡಬೇಕು. ನಂತರ ಹೆಣ್ಣು ಮಕ್ಕಳು ಏನು ಮಾಡಬೇಕು ಅಂದರೆ ಯಥಾಶಕ್ತಿ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ವಿಷ್ಣು ಪಂಚಕವನ್ನು ಪ್ರಾರಂಭ ಮಾಡಬೇಕು. ಇನ್ನು ಇಂತಹ ವಿಷ್ಣು ಪಂಚಕಗಳನ್ನು 1 ವರ್ಷವಿಡೀ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಪ್ರತಿ ತಿಂಗಳು 5 ಉಪವಾಸದ ಥರ 1 ವರ್ಷ 12 ತಿಂಗಳು ಈ ರೀತಿಯಾಗಿ ಉಪವಾಸವನ್ನು ಮಾಡಿ ವ್ರತವನ್ನು ಮಾಡೋದ್ರಿಂದ ಇದನ್ನು ಹರೇರ್ ವ್ರತಂ ಶ್ರೇಷ್ಠ ಅಂತ ಹೇಳ್ತಾರೆ. ಅಂದರೆ 1 ವರ್ಷದ ಪರ್ಯಂತ ಈ ರೀತಿಯಾಗಿ 5 ತಿಂಗಳಿಗೆ 5 ಉಪವಾಸಗಳನ್ನು ಮಾಡ್ತಾ ಹೋಗೋದು. ಅಲ್ಲಿಗೆ 60 ಉಪವಾಸಗಳಾಗುತ್ತೆ. ಇನ್ನು ದಕ್ಷಿಣಾಯನದಲ್ಲೂ ಸಹ ಈ ಒಂದು ವಿಷ್ಣು ಪಂಚಕ ವ್ರತವನ್ನು ಮಾಡಬಹುದು ಅಂತ ಹೇಳ್ತಾರೆ. 6 ತಿಂಗಳ ವ್ರತವನ್ನು ಸಹ ಮಾಡ್ಬೋದು. 12 ತಿಂಗಳು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ 6 ತಿಂಗಳು ಅಂದರೆ ಪ್ರತಿ ತಿಂಗಳಲ್ಲಿ 5 ಉಪವಾಸ ಹೇಳಿದ್ನೆಲ್ಲ. ಶ್ರವಣ ನಕ್ಷತ್ರ ಪ್ರಾರಂಭ ಮಾಡಬೇಕು, ಶುಕ್ಲ ಪಕ್ಷದ ಏಕಾದಶಿ, ಕೃಷ್ಣ ಪಕ್ಷದ ಏಕಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಈ ರೀತಿ 6 ತಿಂಗಳು ಸಹ ವ್ರತಗಳನ್ನು ಮಾಡ್ಬೋದು. ಚಾತುರ್ಮಾಸ್ಯದಲ್ಲಿ 4 ತಿಂಗಳು ಈ ವ್ರತವನ್ನು ಮಾಡ್ಬೋದು. ಇನ್ನು ಭಾದ್ರಪದ ಮಾಸದಲ್ಲಿ ಮಾಡ್ಬೋದು, ಮಾರ್ಗಶೀರ್ಷ ಮಾಸದಲ್ಲಿ ಮಾಡ್ಬೋದು. ಹೀಗೆ 1 ವರ್ಷದವರೆಗೂ ಉಪವಾಸವನ್ನು ಮಾಡೋದು ಅಂದರೆ 60 ಉಪವಾಸಗಳನ್ನು ಮಾಡೋದು ತುಂಬ ಶ್ರೇಷ್ಠ ಅಂತ ಶಾಸ್ತ್ರ ಹೇಳುತ್ತೆ. 60 ಉಪವಾಸ ಮಾಡಬೇಕು ಅಂತ ಹೇಳ್ತಾರೆ. ಯೋಗ್ಯತೆ ಇದ್ದರೆ ಹೀಗೆ ಮಾಡೋದೇನೆ ತುಂಬ ಶ್ರೇಷ್ಠವಾದದ್ದು ಅಂತ.
ಇನ್ನು ಮಧ್ಯದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ತಪ್ಪಿದರೆ ಮತ್ತೆ ಅದನ್ನು ಮುಂದುವರಿಸ್ಬೋದು. ಮುಂದಿನ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಡ್ತಾ ಹೋಗ್ಬೋದು. ಆರೋಗ್ಯದ ಸಮಸ್ಯೆಯಿಂದ ಬೇರೆ ಏನಾದರೂ ಉಪಟಳಗಳಿಂದ ನಮಗೆ ಮಾಡಲಿಕ್ಕೆ ಕೈಲಾಗಿಲ್ಲ ಈ ಸಲ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಶ್ರವಣ ನಕ್ಷತ್ರ ಈ 3 ದಿನಗಳಿಗೆ ಅವಕಾಶ ಇದೆ. ಮತ್ತೆ ಮುಂದೆ ಮಾಡಲಿಕ್ಕೆ ನಾವು ಇನ್ನೊಂದು ಸಲ ಶ್ರವಣ ನಕ್ಷತ್ರ ಬಂದಾಗ, ಇನ್ನೊಂದು ಸಲ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಮಾಡ್ಬೋದು. ಆದರೆ ಏಕಾದಶಿಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ. ಈ ವ್ರತಕ್ಕೆ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಏಕಾದಶಿ ಕಂಪಲ್ಸರಿ ಮಾಡಲೇಬೇಕು. ಪ್ರತಿಯೊಬ್ಬರೂ ಏಕಾದಶಿ ವ್ರತವನ್ನು ತಪ್ಪದೇ ಮಾಡಬೇಕು. ಯಾಕೆ ಅಂದರೆ ಅವತ್ತಿನ ದಿವಸ ಏನೂ ತಿನ್ನೋ ಹಾಗಿಲ್ಲ, ಉಪವಾಸವನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅವತ್ತು ಹರಿದಿನ. ಆದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಶ್ರವಣ ನಕ್ಷತ್ರ ಯಾವುದೋ ಒಂದು ಕಾರಣದಿಂದ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದನ್ನು ಬಿಟ್ಟು, ಆ ದಿನವನ್ನು ಬಿಟ್ಟು ಮತ್ತೆ ಮುಂದಿನ ಶ್ರವಣ ನಕ್ಷತ್ರವನ್ನು ಲೆಕ್ಕಕ್ಕೆ ತಗೊಂಡು ಮಾಡ್ಬೋದು. ಇಷ್ಟು 60 ಅಂತ ಹೇಳಿದ್ನಲ್ಲ, ಒಂದು ವರ್ಷಕ್ಕೆ 60 ಅಂತ, ಆ ರೀತಿ ಕೌಂಟ್ ಇಟ್ಕೊಂಡು ಕರೆಕ್ಟು ಅಷ್ಟು ಉಪವಾಸಗಳಾಗೋ ಥರ ನೋಡಿಕೊಂಡು ಮಾಡ್ಬೋದು. ಇನ್ನು ಬಾಕಿ ಏನಾದರೂ ಉಳೀತು, ನಮ್ಮ ಒಂದು ವರ್ಷಕ್ಕೆ ಮುಗಿಲೇ ಇಲ್ಲ 60 ಉಪವಾಸಗಳು ಇನ್ನೂ ಇದೆ ಅಂತಂದರೆ ಮುಂದಿನ ವರ್ಷಗಳಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾ ಮುಗಿಸ್ಕೋಬೋದು. ಒಟ್ಟಿನಲ್ಲಿ ಇಷ್ಟು ಉಪವಾಸ ಅಂತ ಹೇಳಿಕೊಂಡು 6 ತಿಂಗಳಿಗಾದರೆ 6 ತಿಂಗಳಿಗೆ, ವರ್ಷಕ್ಕಾದರೆ ವರ್ಷಕ್ಕೆ, ಈ ರೀತಿ 30 ಉಪವಾಸ 60 ಉಪವಾಸ ಈ ರೀತಿ ಮಾಡ್ತಾ ಹೋಗ್ಬೋದು. ಇನ್ನು ಈ ಒಂದು ವಿಷ್ಣು ಪಂಚಕವನ್ನು ಹಿಡಿದಾಗ ಮಧ್ಯದಲ್ಲಿ ರಜಸ್ವಲ ದೋಷಗಳೇನಾದರೂ ಬಂದರೆ, ಮುಟ್ಟುಗಳಾದರೆ, ಆಗ ನೀವು ಬಿಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಉಪವಾಸವನ್ನಂತೂ ಮಾಡಲೇಬೇಕು. ಪೂಜಾದಿಗಳೇನೂ ಬರೋದಿಲ್ಲ, ಉಪವಾಸವನ್ನು ಆಚರಣೆ ಮಾಡ್ಬೋದು ಅಷ್ಟೇ. ಈಗ ಏಕಾದಶಿಯಲ್ಲಿ ರಜಸ್ವಲೆಯರಾದರೆ ಉಪವಾಸವನ್ನು ಮಾಡ್ತೀವಲ್ವ, ಅದೇ ಪ್ರಕಾರವಾಗಿ ವಿಷ್ಣು ಪಂಚಕದಲ್ಲಿ ಏನಾದರೂ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಶ್ರವಣ ನಕ್ಷತ್ರ ಈ ರೀತಿ ಏನಾದರೂ ರಜಸ್ವಲೆಯರಾದರೆ ಉಪವಾಸವನ್ನು ಆಚರಣೆಯನ್ನು ಮಾಡಿ ಅದನ್ನು ಲೆಕ್ಕಕ್ಕೆ ತಗೋಬೋದು ಅಂತ ಹೇಳ್ತಾರೆ. ಮತ್ತು ಈ ವಿಷ್ಣು ಪಂಚಕವನ್ನು ಮಾಡಿದ್ಮೇಲೆ ಉದ್ಯಾಪನೆಯನ್ನು ಮಾಡಬೇಕು. ಪ್ರಥಮದಲ್ಲಾದರೂ ಮಾಡ್ಬೋದು, ಮಧ್ಯದಲ್ಲಾದರೂ ಮಾಡ್ಬೋದು, ಕೊನೆಯಲ್ಲಾದರೂ ಮಾಡ್ಬೋದು ಅಂತ. ಇನ್ನು ಏನೇನು ಇದಕ್ಕೆ ದಾನ ಧರ್ಮಗಳನ್ನು ಮಾಡ್ಕೋಬೇಕು ಈ ಒಂದು ವ್ರತಕ್ಕೆ ಅಂದರೆ, ಗೋದಾನವನ್ನು ಮಾಡ್ಬೋದು, ಯಥಾಶಕ್ತಿ ದಾನಗಳನ್ನು ಮಾಡ್ಬೋದು, ದಂಪತಿ ಭೋಜನವನ್ನು ಮಾಡಿಸ್ಬೋದು, ಕೊನೆಯದಾಗಿ ಮಧ್ಯದಲ್ಲಿ ಯಾವಾಗಲಾದರೂ ದಂಪತಿ ಭೋಜನಗಳನ್ನು ಮಾಡಿಸ್ಬೋದು. ಇನ್ನು ಹೋಮಗಳನ್ನು ಮಾಡಿಸ್ಬೋದು, ಯಥಾಶಕ್ತಿ ದಾನ ಧರ್ಮಗಳನ್ನು ಮಾಡ್ಬೋದು. ವಸ್ತ್ರದಾನ, ಗೋದಾನ ಮತ್ತು ಬ್ರಾಹ್ಮಣರ ಭೋಜನ, ದಂಪತಿ ಭೋಜನಗಳನ್ನು ಹಾಕಿಸ್ಬೋದು. ಇನ್ನು ಹೇಳಬೇಕು ಅಂದರೆ ಪಾರಣೆಯ ದಿವಸ, ಈಗ ಶ್ರವಣ ನಕ್ಷತ್ರ ಪ್ರಾರಂಭ ಮಾಡಿ ಉಪವಾಸವನ್ನು ಮಾರನೇ ದಿವಸ ಪಾರಣೆ ಮಾಡಬೇಕಲ್ವ, ಅವತ್ತು ಭೋಜನಕ್ಕಾಗಿ ಯಾರನ್ನಾದರೂ ಬ್ರಾಹ್ಮಣರನ್ನು ಆಹ್ವಾನಿಸಿ ಅವರ ಊಟಕ್ಕೆ ಹಾಕಿ, ಅವರ ಊಟ ಆದಮೇಲೆ ನೀವು ಊಟವನ್ನು ಮಾಡೋದು ಶ್ರೇಷ್ಠವಾದದ್ದು ಅಂತ. ಬೆಳಗ್ಗೆ ಪೂಜಾದಿಗಳನ್ನು ಮುಗಿಸ್ಕೊಂಡು, ದೇವರ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಬ್ರಾಹ್ಮಣರಿಗೆ ಭೋಜನಕ್ಕೆ ಹಾಕಿ ನಂತರ ಊಟವನ್ನು ಮಾಡೋದು. ಇನ್ನು ಈ ವಿಷ್ಣು ಪಂಚಕವನ್ನು ಹಿಡಿಯೋದಕ್ಕಿಂತ ಮುಂಚಿತವಾಗಿ ಹೇಳಿದ್ನೆಲ್ಲ ಪುಣ್ಯಾಹಗಳನ್ನು ಮಾಡಿಕೊಂಡು ಪಂಚಗವ್ಯಾದಿಗಳನ್ನು ಸ್ವೀಕಾರ ಮಾಡಿ ಶುದ್ಧರಾಗಿ ವ್ರತಗಳನ್ನು ಪ್ರಾರಂಭ ಮಾಡಬೇಕು. ಇನ್ನು ಆಯಾ ಮಾಸ ನಿಯಾಮಕನಾದಂಥ ಭಗವಂತನಿಗೆ ಅರ್ಘ್ಯ ತರ್ಪಣಗಳನ್ನು ಕಂಪಲ್ಸರಿ ಕೊಡಬೇಕು. ಅರ್ಘ್ಯವನ್ನು ಕೊಡಬೇಕು, ತರ್ಪಣಾದಿಗಳನ್ನು ಗಂಡಸರು ಕೊಡ್ಬೋದು. ಈ ರೀತಿ ಪ್ರತಿಯೊಂದು ವ್ರತಕ್ಕೂ ತನ್ನದೇ ಆದಂಥ ಒಂದು ಮಹತ್ವ ಇದೆ, ತನ್ನದೇ ಆದಂಥ ಒಂದು ನಿಯಮಗಳಿದ್ದಾವೆ. ಅದನ್ನು ಅನುಸರಣೆ ಮಾಡಿ ವ್ರತಗಳನ್ನು ಮಾಡ್ಬೋದು. ಇನ್ನು ಮುಖ್ಯವಾಗಿ ಈ ಬಾರಿ ಅಧಿಕ ಮಾಸ ಬಂದಿದೆ, ಜ್ಯೇಷ್ಠ ಅಧಿಕ. ಹಾಗಾಗಿ ಜ್ಯೇಷ್ಠ ಅಧಿಕದಲ್ಲಿ ಯಾರಾದರೂ ವಿಷ್ಣು ಪಂಚಕವನ್ನು ಮಾಡೋರಿದ್ದರೆ ಅಧಿಕ ಫಲ ಪ್ರಾಪ್ತಿಯಾಗುತ್ತೆ. 1 ತಿಂಗಳಲ್ಲಿ ವಿಷ್ಣು ಪಂಚಕವನ್ನು ಯಾವತ್ತು ಮಾಡಬೇಕು, ಯಾವತ್ತು ಪ್ರಾರಂಭ ಅಂತ ನಿಮ್ಗೆ ಇವಾಗ ಡೇಟ್ ಸಮೇತ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ರಿ. ಅವತ್ತಿನ ದಿವಸ ನೀವು ಶುರು ಮಾಡಿಕೊಂಡು ವ್ರತಗಳನ್ನು ಧಾರಣೆ ಮಾಡ್ಕೋಬೋದು. ಮೊದಲನೇ ದಿವಸ ಏಕಾದಶಿ. ಯಾಕಂದರೆ ಇಲ್ಲಿ ಶ್ರವಣ ನಕ್ಷತ್ರದ ದಿವಸ ಶುರು ಮಾಡಲಿಕ್ಕೆ ಬರೋದಿಲ್ಲ, ಶ್ರವಣ ನಕ್ಷತ್ರ ಮಧ್ಯದಲ್ಲಿ ಬರುತ್ತೆ. ಹಾಗಾಗಿ ನೀವು ಅವತ್ತು ಶುರು ಮಾಡ್ತೀವಿ ಅಂತಂದರೆ ನಿಮಗೆ ಪೂರ್ತಿ 5 ಉಪವಾಸಗಳಾಗೋದಿಲ್ಲ. 4 ತಿಂಗಳ ಸಮಯ ಇತ್ತು ಅಂದರೆ ನೀವು ಈ ರೀತಿ ಮಾಡ್ಕೋಬೋದು. ಅಥವಾ ಬೇರೆ ಬೇರೆ ಮಾಸಗಳಲ್ಲಿ ತಿಳಿಸಿದ್ನಲ್ಲ ನಿಮಗೆ, ಭಾದ್ರಪದ ಮಾಸ ಅಥವಾ ಮಾರ್ಗಶೀರ್ಷ ಮಾಸ, ಇದರಲ್ಲಿ ನೀವು ನೋಡಿಕೊಂಡು ಶ್ರವಣ ನಕ್ಷತ್ರ ಪ್ರಾರಂಭ ಮಾಡ್ಬೋದು. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಅಧಿಕ ಮಾಸದಲ್ಲಿ ಮೊದಲಿಗೆ ಏಕಾದಶಿ ದಿವಸ ಪ್ರಾರಂಭ ಮಾಡ್ಕೋಬೇಕು. ಮೊದಲನೇದಾಗಿ ಏಕಾದಶಿ 27ನೇ ತಾರೀಕು ಮೇ 27, ಅವತ್ತು ವ್ರತವನ್ನು ಧಾರಣೆ ಮಾಡ್ಕೋಬೇಕು. ನೆಕ್ಸ್ಟು 2ನೇದು
ಮೇ 31ನೇ ತಾರೀಕು ಹುಣ್ಣಿಮೆ ಇದೆ, ಅವತ್ತು ಉಪವಾಸವನ್ನು ಮಾಡಬೇಕು. 2 ಉಪವಾಸ ಆಯಿತು. ಮತ್ತು ಜೂನ್ 5ನೇ ತಾರೀಕು ಪಂಚಮಿ, ಅವತ್ತು ಶ್ರವಣ ನಕ್ಷತ್ರ ಇದೆ, 3ನೇ ಉಪವಾಸ ಅವತ್ತು. 4ನೇದು ಜೂನ್ 11ನೇ ತಾರೀಕು ಏಕಾದಶಿ ಇದೆ, ಅವತ್ತು 4ನೇ ಉಪವಾಸ. ಮತ್ತು ಜೂನ್ 15ನೇ ತಾರೀಕು ಅಮಾವಾಸ್ಯೆ ಇದೆ, 5 ಉಪವಾಸಗಳಾಗುತ್ತೆ. ಅಮಾವಾಸ್ಯೆ ಕೊನೆ ಮಾಡಬೇಕು. ಹೀಗೆ ವಿಷ್ಣು ಪಂಚಕವನ್ನು ಮಾಡೋರು ಈ ದಿನಗಳಲ್ಲಿ ಉಪವಾಸವನ್ನು ಮಾಡಿ ವಿಷ್ಣು ಪಂಚಕವನ್ನು ಮಾಡ್ಬೋದು. ಮೊದಲನೇದಾಗಿ ಮೇ 27 ಏಕಾದಶಿ, ಮೇ 31 ಹುಣ್ಣಿಮೆ, ಜೂನ್ 5ನೇ ತಾರೀಕು ಶ್ರವಣ ನಕ್ಷತ್ರ, ಜೂನ್ 11ನೇ ತಾರೀಕು ಏಕಾದಶಿ, ಜೂನ್ 15ನೇ ತಾರೀಕು ಅಮಾವಾಸ್ಯೆ. 2 ಏಕಾದಶಿ, ಹುಣ್ಣಿಮೆ, ಅಮಾವಾಸ್ಯೆ, ಶ್ರವಣ ನಕ್ಷತ್ರ. ಈ ರೀತಿಯಾಗಿ 5 ಉಪವಾಸಗಳನ್ನು ನೀವು ಅಧಿಕ ಮಾಸದಲ್ಲಿ ಮಾಡಿ ಮಾಸ ನಿಯಾಮಕನಾದಂತಹ ಆನಂದ ಪುರುಷೋತ್ತಮನಿಗೆ ಸಮರ್ಪಣೆಯನ್ನು ಮಾಡಿ ಅರ್ಘ್ಯ ಪ್ರದಾನವನ್ನು ಮಾಡಿ ನೀವು ವಿಷ್ಣು ಪಂಚಕವನ್ನು ಮುಗಿಸ್ಕೋಬೋದು. ಈ ರೀತಿ ಅಧಿಕ ಮಾಸದಲ್ಲಿ ಮಾಡ್ತಕ್ಕಂಥ ವಿಷ್ಣು ಪಂಚಕ ಇದು. ಇದರಿಂದ ಅಧಿಕ ಫಲ ಪ್ರಾಪ್ತಿಯಾಗುತ್ತೆ. ವಿಷ್ಣು ಪಂಚಕವನ್ನು ಯಾರ್ಯಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ಡೇಟ್ಗಳನ್ನು ಬರೆದಿಟ್ಕೊಳ್ರಿ. ಈ ದಿನಗಳಲ್ಲಿ ನೀವು ಭಗವಂತನ ಪ್ರೀತಿಗಾಗಿ ವಿಷ್ಣು ಪಂಚಕದ ವ್ರತವನ್ನು ಮಾಡ್ಬೋದು ಅಂತ ಹೇಳ್ತಾ, ಇದಕ್ಕೆ ಏನೇನು ದಾನಗಳನ್ನು ಮಾಡ್ಕೋಬೇಕು ಅಂತ ನಿಮಗೆ ತಿಳಿಸಿದ್ದೀನಿ. ಯಥಾಶಕ್ತಿ ಗೋದಾನ, ಮತ್ತು ನೀವು ಯಾರನ್ನಾದರೂ ಬ್ರಾಹ್ಮಣ ಮುತ್ತೈದೆಯರನ್ನ ಕರೆದು ದಂಪತ್ ಭೋಜನವನ್ನು ಮಾಡಿಸ್ಬೋದು. ಈ ರೀತಿಯಾಗಿ ನಿಮ್ಮ ಶಕ್ತಿಯಾನುಸಾರ ಮಾಡಿಕೊಳ್ರಿ ಅಂತ ಹೇಳ್ತಾ, ಮತ್ತು ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ರಿ. ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣಂತೆ. ಹರೇ ಶ್ರೀನಿವಾಸ.